Next one. What were the effects of British education policy in India? ಭಾರತದ ಮೇಲೆ ಬ್ರಿಟಿಷರ ಶಿಕ್ಷಣ ನೀತಿಯು ಯಾವ ರೀತಿಯ ಪ್ರಭಾವವನ್ನ ಬೀರಿತ್ತು ಅಂತ ಕೇಳಿದರು. ಓಕೆ ಓಕೆ So this is from April 2016 and June 2017 question paper. April 2016 ಮತ್ತು ಜೂನ್ 2017ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. Answer, we'll see the answer. Here the first person to promote education, modern education, is Warren Hastings. Later Dalhousie, he established the universities. Okay, so then in between the William Bentinck, Lord William Bentinck, who gave Macaulay the permission to give a report on modern education. He established a committee and made Macaulay as the head of the committee. Everything comes under British education policy. The British education policy, even though made the Indians as English people, okay, so they wanted us or Indians to learn English and be Indians, but act like British ಅಲ್ವಾ. ಸೊ ಇಂಡಿಯನ್ಸ್ ಭಾರತೀಯರಾಗಿದ್ದರು ಬ್ರಿಟಿಷರಂತೆ ವರ್ತಿಸೋದಿಕ್ಕೆ ಹೇಳ್ಕೊಡ್ತಾ ಇದ್ದಿದ್ದೆ ಬ್ರಿಟಿಷ್ ಎಜುಕೇಶನ್ ಪಾಲಿಸಿ. ಹಾಗಿದ್ರೂ ಕೂಡ ದೇರ್ ಆರ್ ಸಮ್ advantages or some effects on the Indian education system. ಓಕೆ, ಭಾರತದ ಶಿಕ್ಷಣದ ಮೇಲೆ ತುಂಬಾ ಪ್ರಭಾವವನ್ನು ಕೂಡ ಬೀರಿದೆ. ಓಕೆ, ಏನು ಪ್ರಭಾವ ಅಂತ ನೋಡೋಣ ಇವಾಗ. ಫಸ್ಟ್ ಒನ್, ಇಂಡಿಯನ್ಸ್ ಕುಡ್ ಡೆವಲಪ್ ಮಾಡರ್ನಿಟಿ. ಭಾರತೀಯರು ಆಧುನಿಕತೆಯನ್ನ ಬೆಳೆಸಿಕೊಳ್ಳೋದಿಕ್ಕೆ ಈ ಶಿಕ್ಷಣ ವ್ಯವಸ್ಥೆ ತುಂಬಾ ಸಹಕಾರಿ ಆಯ್ತು. ಸೆಕ್ಯುಲರಿಸಂ, ಜಾತ್ಯತೀತತೆ. ಓಕೆ, ಸೊ ಜಾತಿ ಪದ್ಧತಿ ಪಿಡುಗು ಇತ್ತು ಭಾರತದಲ್ಲಿ. ಸೊ ಈ ಒಂದು ಶಿಕ್ಷಣ ವ್ಯವಸ್ಥೆಯಿಂದ ಜಾತ್ಯತೀತತೆಯನ್ನ ಬೆಳೆಸಿಕೊಳ್ಳೋದಿಕ್ಕೆ, ಆಧುನಿಕತೆಯನ್ನ ಬೆಳೆಸಿಕೊಳ್ಳೋದಿಕ್ಕೆ, ಡೆಮೊಕ್ರಾಟಿಕ್ ಪ್ರಜಾಪ್ರಭುತ್ವದ ಒಂದು ಪದ್ಧತಿಯನ್ನ ಬೆಳೆಸೋದಿಕ್ಕೆ, ಮತ್ತು ರ್ಯಾಷನಾಲಿಟಿ, ಅಲಾಂಗ್ ವಿತ್ ರ್ಯಾಷನಾಲಿಟಿ ಅಂತಂದ್ರೇನು, ಥಿಂಕ್ ಮಾಡುವಂತಹ ಕೆಪಾಸಿಟಿ. ಓಕೆ, ಪ್ರಶ್ನೆ ಮಾಡುವಂತಹ ಒಂದು ಗುಣವನ್ನ ಬೆಳೆಸಿಕೊಳ್ಳೋದಿಕ್ಕೆ, ಮತ್ತು ಅಲಾಂಗ್ ವಿತ್ ನ್ಯಾಷನಲಿಸ್ಟಿಕ್ ಐಡಿಯಾಸ್, ಇದರ ಜೊತೆಗೆ ರಾಷ್ಟ್ರೀಯತೆಯ ಒಂದು ಐಡಿಯಲ್ ತತ್ವಗಳನ್ನು ರೂಪಿಸಿಕೊಳ್ಳೋದಿಕ್ಕೆ ಬ್ರಿಟಿಷ್ ಎಜುಕೇಶನ್ ಪಾಲಿಸಿ ಭಾರತೀಯರಿಗೆ ತುಂಬಾ ಸಹಾಯಕವಾಯಿತು. ಸೊ ಇಟ್ ಹೆಲ್ಪ್ಡ್ ಇನ್ ಡೆವಲಪಿಂಗ್ ಮಾಡರ್ನಿಟಿ, ಸೆಕ್ಯುಲರಿಸಮ್, ಡೆಮೊಕ್ರಾಟಿಕ್ attitude, rationality, along with the nationalistic ideals. ಅರ್ಥ ಆಯ್ತಾ? Second one, impetus was received for the local literature and languages. ಸ್ಥಳೀಯ ಸಾಹಿತ್ಯ ಮತ್ತು ಭಾಷೆಗಳಿಗೆ ತುಂಬಾ ಉತ್ತೇಜನ ಸಿಗತ್ತೆ. ಇಂಪೆಟಸ್ ಅಂತಂದ್ರೇನು, ಉತ್ತೇಜನ ಸಿಗತ್ತೆ. This facilitated unity in thinking process among the educated class. ಇವಾಗ ಶಿಕ್ಷಣವನ್ನ ಪಡೆದುಕೊಂಡಿರುವಂತ ಸಾಕ್ಷರ ಜನಾಂಗದ ನಡುವೆ ಒಂದು ಯುನಿಟಿ ಅಂದ್ರೆ ಒಗ್ಗಟ್ಟನ್ನ ಸ್ಥಾಪಿಸೋದಿಕ್ಕೆ, ಅವರ ಯೋಚನಾ ಲಹರಿಯಲ್ಲಿ ಒಂದು ಒಗ್ಗಟ್ಟನ್ನ ಸ್ಥಾಪಿಸೋದಿಕ್ಕೆ ಇದು ತುಂಬಾ ಸಹಾಯಕವಾಯ್ತು. ಯಾಕಂದ್ರೆ ಎಲ್ಲರೂ ಓದ್ತಾ ಇದ್ದ ಹಾಗೆ ಎಜುಕೇಶನ್ ಬಗ್ಗೆ ಅವೇರ್ನೆಸ್ ಬಂತು, ಶಿಕ್ಷಣದ ಬಗ್ಗೆ ಒಂದು ಜಾಗೃತಿ ಮೂಡಿ ಕಲಿಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಅವರು ಲೋಕಲ್ ಸ್ಥಳೀಯ ಸಾಹಿತ್ಯ ಮತ್ತು ಭಾಷೆಯನ್ನು ಕೂಡ ಅಭ್ಯಾಸ ಮಾಡ್ತಾರೆ. ಸೊ ಇದರಿಂದ ಯಾರ್ಯಾರು ಶಿಕ್ಷಣವನ್ನು ಪಡೆದಿದ್ದಾರೋ ಅವರಲ್ಲಿ ಒಂದು ಮಾಡರ್ನ್ ಆಧುನಿಕ ಥಿಂಕಿಂಗ್ ಅಂದ್ರೆ ಯೋಚನೆ ಮಾಡುವಂತಹ ಶಕ್ತಿ ಬಂತು. ಅವರೆಲ್ಲ ಒಗ್ಗೂಡೋದಿಕ್ಕೆ ಈ ಬ್ರಿಟಿಷ್ ಎಜುಕೇಶನ್ ಪಾಲಿಸಿ ತುಂಬಾ ಸಹಾಯಕ ಆಯಿತು. ಓಕೆ, periodicals, third one, periodicals started emerging. ಪತ್ರಿಕೆಗಳು ಬರೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಎಜುಕೇಶನ್ ಸಿಗ್ತಾ ಇದ್ದಾಗೆ ಬೇರೆ ಬೇರೆ ನಿಯತಕಾಲಿಕೆಗಳು, ಪತ್ರಿಕೆಗಳು, ದಿನಪತ್ರಿಕೆ, ಮಾಸಪತ್ರಿಕೆ, ವಾರಪತ್ರಿಕೆ ಈ ತರ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, these scrutinize the policies and working of the government, which in turn enabled the Indians to have critical opinions on various issues. Okay, so ಈ ದಿನಪತ್ರಿಕೆಗಳು ಓದ್ತಾ ಜನ ಥಿಂಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಕ್ರಿಟಿಕ್ಸ್ ಅಂತಂದ್ರೇನು, ಅದನ್ನ ವಿಮರ್ಶೆ ಮಾಡೋದಿಕ್ಕೆ
ಒಂದು ಅವಕಾಶ ಸಿಗತ್ತೆ ಅವರಿಗೆ. ಏನನ್ನ ವಿಮರ್ಶೆ ಮಾಡೋದು, ಈಗ ಗೌರ್ಮೆಂಟ್ ಸರ್ಕಾರ ಯಾವ ತರ ಕೆಲಸ ಮಾಡ್ತಾ ಇದೆ, ಯಾವ ತರ ಕೆಲಸ ಮಾಡ್ಬೇಕಿತ್ತು. ಓಕೆ, ಸೊ ಬೇರೆ ಬೇರೆ ಕಡೆಗಳಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು ಅಥವಾ ಬೇರೆ ದೇಶಗಳಲ್ಲಿ. ಓಕೆ, ಸೊ ಇಲ್ಲಿ ನಮ್ಮಲ್ಲಿ ನೀತಿ ಯಾಕೆ ಸರಿಯಾಗಿಲ್ಲ, ಈ ತರದ್ದೆಲ್ಲ ಜನರ ತಲೆಯಲ್ಲಿ ಬಂದ ನಂತರ ಅವರು ವಿಮರ್ಶಾತ್ಮಕವಾಗಿ ಇದನ್ನ ಅಭಿಪ್ರಾಯವನ್ನ ಮಂಡಿಸೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ. ಸೊ ಪೀಪಲ್ ವೆನ್ ದೇ ಸ್ಟಾರ್ಟೆಡ್ ರೀಡಿಂಗ್ periodicals, newspapers and everything, they get to know about the working of different governments in different areas. Okay, so they started thinking rationally, they started having the critical opinions on various aspects or issues which were going in the nation. Okay, this helped them having the critical opinions about the government and all other issues happening in India. So ಇದರಿಂದ ಸರ್ಕಾರ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯವನ್ನ ಜನರು ಹೊಂದೋದಿಕ್ಕೆ ಸಹಾಯಕ ಆಗತ್ತೆ. ಅದೇ ರೀತಿ ನಾಲ್ಕನೇದು, ಇಲ್ಲಿ ಮೆಕಾಲೆ ಅವರ ಫೋಟೋ ಹಾಕಿದ್ದೀನಿ. ಯಾಕಂದ್ರೆ ಆಧುನಿಕ ಶಿಕ್ಷಣ, ಬ್ರಿಟಿಷ್ ಶಿಕ್ಷಣ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಮೆಕಾಲೆ ಅವರು ಅಲ್ವಾ. ಸೊ ಫೋರ್ತ್ ಒನ್, ನ್ಯೂ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮೇಶನ್ ಮೂವ್ಮೆಂಟ್ಸ್ ಎಮರ್ಜ್. ಸೋಷಿಯಲ್, ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು ಭಾರತದಲ್ಲಿ ನಡೆಯೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಓಕೆ, ಸೋಷಿಯಲ್ ಅಂತಂದ್ರೇನು, ಸಾಮಾಜಿಕ. ರಿಲಿಜಿಯಸ್ ಅಂತಂದ್ರೇನು ಮಕ್ಕಳೇ, ಧಾರ್ಮಿಕ ಚಳುವಳಿಗಳು. ಓಕೆ, ಜನರು ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ, ಕ್ರಿಟಿಕಲ್ ರ್ಯಾಷನಲ್ ಥಿಂಕಿಂಗ್ ಮಾಡ್ತಾ ಇದ್ದ ಹಾಗೆ ಸುಧಾರಣೆಗಳು, ಧಾರ್ಮಿಕ ಸುಧಾರಣೆಗಳು, ಸಾಮಾಜಿಕ ಸುಧಾರಣೆಗಳು ಭಾರತದಲ್ಲಿ ನಡೆಯೋದಿಕ್ಕೆ ಇದು ಕಾರಣ ಆಗತ್ತೆ. The thoughts of fifth one, the thoughts of thinkers like J.S. Mill, Rousseau and Montesquieu brought fresh thinking in the minds of educated youth of India. ಸೊ ಪೇಪರ್ ಓದ್ತಾರೆ, ಮ್ಯಾಗಝಿನ್ಸ್ ಓದ್ತಾರೆ ಅಲ್ವಾ. ಸೊ ಅದರಲ್ಲಿ ಬರೆದಿರುವಂತಹ ಲೇಖನಗಳು ಅಥವಾ ಅದರಲ್ಲಿ J.S. Mill, ರೂಸೋ ಮತ್ತು ಮಾಂಟೆಸ್ಕ್ಯೂ ಅವರು ತಂದಿರುವಂತಹ ವಿಚಾರಧಾರೆಗಳಿಂದ, ಯೂತ್ ಅಂತಂದ್ರೇನು, ಯುವ ಭಾರತೀಯರಲ್ಲಿ ಶಿಕ್ಷಣವನ್ನು ಪಡೆದಿರುವಂತಹ ಅಥವಾ ಸಾಕ್ಷರರಾಗಿರುವಂತಹ ಯುವ ಭಾರತೀಯರಲ್ಲಿ ಒಂದು ಹೊಸ ತರದ ಯೋಚನೆ ಬೆಳೆಯೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಯಾವುದರಿಂದ? ಮಾಡರ್ನ್ ಅಥವಾ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಇಂದ. ಅಲ್ಲಿಯವರೆಗೆ ಭಾರತೀಯರು ಬರೀ ದೇಶದ ಒಳಗಡೆ ಏನು ನಡೀತಾ ಇದೆ ಅಂದ್ರೆ ವೇದ ಪಾಠ ಅಥವಾ ಬೇರೆ ಬೇರೆ ಧಾರ್ಮಿಕ ಶಿಕ್ಷಣ ಇವುಗಳನ್ನಷ್ಟೇ ಪಡ್ಕೊಳ್ತಾ ಇದ್ರು. ಆದ್ರೆ ಇಂಗ್ಲಿಷ್ ಕಲಿಯೋದಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವರು ಬೇರೆ ಹೊರಗಡೆ ಏನ್ ನಡೀತಾ ಇದೆ, ಬೇರೆ ಬೇರೆ ಥಿಂಕರ್ಸ್ ಅಥವಾ ಅವರ ವಿಚಾರಧಾರೆಗಳು ಏನು, ಇವೆಲ್ಲ ಅವರಿಗೆ ಸಿಗೋದಿಕ್ಕೆ ಸ್ಟಾರ್ಟ್ ಆಗಿದ್ರಿಂದ ಯೂತ್ಗೆ ಅಂತಂದ್ರೆ ಯುವ ಭಾರತೀಯರಿಗೆ ಒಂದು ಹೊಸ ಯೋಚನೆಗಳು ಅವರ ಮೈಂಡ್ ಅಲ್ಲಿ ಬರೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಇದು ತುಂಬಾ ಹೆಲ್ಪ್ ಆಗತ್ತೆ ಮುಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗ್ಲಿ ಅಥವಾ ಬೇರೆ ತರದಕ್ಕಾಗ್ಲಿ ಭಾರತದ ಸುಧಾರಣೆಗೆ ತುಂಬಾ ಸಹಾಯಕವಾಯಿತು ಅನ್ನೋದು. ನೋಡಿ ಇಲ್ಲಿ ನೆಕ್ಸ್ಟ್ ಅದೇ ಪಾಯಿಂಟ್ ಹೇಳಿದ್ದಾರೆ. ಸಿಕ್ಸ್ತ್ ಒನ್, ದ ಫ್ರೀಡಮ್ ಸ್ಟ್ರಗಲ್ಸ್, ಸ್ವಾತಂತ್ರ್ಯ ಹೋರಾಟಗಳು that were taking place across the globe influence the Indians also. ನೋಡಿ, ಬ್ರಿಟಿಷರು ಸುಮಾರಾಗಿ ಎಲ್ಲಾ ದೇಶಗಳನ್ನ ತಮ್ಮ ದೇಶಗಳಲ್ಲಿ ಆಡಳಿತ ನಡೆಸ್ತಾ ಇದ್ರು ಅಲ್ವಾ. ಬೇರೆ ಬೇರೆ ದೇಶಗಳಲ್ಲಿ ಯಾವ ತರ ಸ್ವಾತಂತ್ರ್ಯ ಹೋರಾಟಗಳು ನಡೀತಾ ಇವೆ, ಅವ್ರು ಯಾವ ತರ ದಂಗೆ ಎದ್ದಿದ್ದಾರೆ, ಇದೆಲ್ಲಾನು ಭಾರತೀಯರು ತಿಳ್ಕೊಂಡು ಅದರಿಂದ ಪ್ರಭಾವಿತರಾಗೋದಿಕ್ಕೆ ಶುರು ಆಗ್ತಾರೆ. ಓಕೆ, ಸೊ ಇಂಡಿಯನ್ಸ್ ದೇ ಸ್ಟಾರ್ಟೆಡ್ ಗೆಟಿಂಗ್ ದ ನ್ಯೂಸ್ ಅಬೌಟ್ ದ ಫ್ರೀಡಮ್ struggles that were going across the globe, means all in other nations also. So from that they got influenced. Okay, so this helped in freedom, our freedom struggles also. Next one, Indians could understand and appreciate that rich tradition. ನಮ್ಮ ಭಾರತದ ಒಂದು ಸಂಪ್ರದಾಯ ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ಇದರಿಂದ ಅವರಿಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಭಾರತದ ಒಂದು ಸ್ಥಳೀಯ ಲಿಟ್ರೇಚರ್ ಇರ್ಬೋದು, ಸಾಹಿತ್ಯ ಇರ್ಬೋದು, ಭಾಷೆ ಇರ್ಬೋದು, ಇದನ್ನೆಲ್ಲ ಇಂಗ್ಲಿಷ್ಗೆ ತರ್ಜುಮೆ
ಹೆಚ್ಚಾಗಿ ಭಾರತೀಯರಿಗೆ ಇವಾಗ ಗೊತ್ತಾಯ್ತು. ಇವೆಲ್ಲ ಏನು ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಇಂದ ಆಗಿರುವಂತ ಪ್ರಯೋಜನಗಳು. ಓಕೆ, these all are the features of British education system. Okay.